ಚಿನ್ನ ಒಂದು ಲೋಹ ಅಲ್ಲ, ಮಧ್ಯಮ ವರ್ಗದ ಕನಸು. ಮಗಳ ಮದುವೆಗೆ, ಹೆಂಡತಿಯ ಕೈಗೆ ಬಳೆ ಕೊಳ್ಳೋಕೆ, ತಾಯಿಯ ಭದ್ರತೆಗೆ ಚಿನ್ನ ನಮ್ಮ ಬದುಕಿನ ಭಾಗ. ಆದರೆ ಇವತ್ತು 1 ಗ್ರಾಮ್ ಚಿನ್ನ ಕೂಡ ನಮ್ಮ ಕೈಗೆ ದೂರವಾಗ್ತಾ ಇದೆ. ಪ್ರತಿದಿನ ನ್ಯೂಸ್ ನೋಡಿದಾಗ ಗೋಲ್ಡ್ ಪ್ರೈಸ್ ಆಲ್ ಟೈಮ್ ಹೈ ಅಂತಾನೆ ಇರುತ್ತೆ. ಏಕೆ ಚಿನ್ನದ ಬೆಲೆ ಏರುತ್ತಿದೆ? ಚಿನ್ನದ ಬೆಲೆ ಏರೋದ್ರಿಂದ ಯಾರಿಗೆ ಲಾಭ? ಮಧ್ಯಮ ವರ್ಗ ಮಾತ್ರ ಯಾಕೆ ಸಫರ್ ಆಗ್ತಾ ಇದೆ? ವಿದೇಶದಿಂದ ಚಿನ್ನ ತರುವುದಕ್ಕೆ ಮಿತಿ ಏಕೆ? ಮುಂದೆ ಚಿನ್ನದ ಬೆಲೆ ಇಳಿಯುತ್ತಾ ಅಥವಾ ಏರುತ್ತಾ? ಹೌದು, ಈ ಎಲ್ಲ ಪ್ರಶ್ನೆಗಳು ನಿಮ್ಮನ್ನು ಕಾಡುತ್ತವೆ. ಈ ಎಲ್ಲದರ ಬಗ್ಗೆ ಸಾಧಾರಣ ಭಾಷೆಯಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ಯಾಕಂದರೆ ಇದು ಕೇವಲ ಮಾರ್ಕೆಟ್ ಕತೆ ಅಲ್ಲ, ಇದು ನಿಮ್ಮ ಹಣದ ಕತೆ. Now the price of gold has risen above $5,000 an ounce for the very first time. ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಅಪರಿಚಿತ ಅಭಿಮಾನಿ ಮಾತಾಡ್ತಾ ಇರೋದು. ಚಿನ್ನ ಅನ್ನೋದು ಭಾರತದಲ್ಲಿ ಕೇವಲ ಆಭರಣ ಅಲ್ಲ, ಇದು ಸೇವಿಂಗ್ಸ್, ಇದು ಸೆಕ್ಯೂರಿಟಿ, ಇದು ಎಮರ್ಜೆನ್ಸಿ ಅಸೆಟ್. ಆದರೆ ಇತ್ತೀಚೆಗೆ ಚಿನ್ನದ ಬೆಲೆ ತುಂಬ ವೇಗವಾಗಿ ಏರುತ್ತಿದೆ. ಚಿನ್ನದ ಬೆಲೆ ದಿನೇ ದಿನೇ ಯಾಕೆ ಏರುತ್ತಿದೆ, ಸ್ವಲ್ಪ ಹೇಳ್ತೀರಾ? ಚಿನ್ನದ ಬೆಲೆ ಏರೋದಕ್ಕೆ ಒಂದೇ ಕಾರಣ ಇಲ್ಲ, ಮುಖ್ಯವಾಗಿ ಇಂಟರ್ನ್ಯಾಷನಲ್ ಡಿಮ್ಯಾಂಡ್. ಚಿನ್ನದ ಬೆಲೆ ಇಂಡಿಯಾನಲ್ಲಿ ಅಲ್ಲ, ಇಂಟರ್ನ್ಯಾಷನಲ್ ಮಾರ್ಕೆಟ್ನಲ್ಲಿ ಡಿಸೈಡ್ ಆಗುತ್ತೆ. ವಾರ್, ಎಕನಾಮಿಕ್ ಅನ್ಸರ್ಟೆನಿಟಿ, ಇನ್ಫ್ಲೇಷನ್ ಫಿಯರ್ ಇದಿದ್ದಾಗ ದೊಡ್ಡ ಇನ್ವೆಸ್ಟರ್ಸ್ ಮತ್ತು ಕಂಟ್ರೀಸ್ ಚಿನ್ನ ಕೊಂಡುಕೊಳ್ತಾರೆ. ಡಿಮ್ಯಾಂಡ್ ಜಾಸ್ತಿ ಆದಷ್ಟು ಪ್ರೈಸ್ ಜಾಸ್ತಿ ಆಗುತ್ತೆ. ಇದು ನನ್ನ ತಲೆ ಮೇಲಿಂದ ಹೋಯ್ತು, ಅರ್ಥ ಆಗಲಿಲ್ಲ. ಸರಿ, ತೊಂದರೆ ಇಲ್ಲ. ಇದನ್ನು ಒಂದು ಸರಳ ಉದಾಹರಣೆ ಜೊತೆಗೆ ನೋಡೋಣ. ಒಂದು ಊರಿನಲ್ಲಿ ನೀರು ಕಡಿಮೆ ಸಿಗುತ್ತೆ, ಅದಕ್ಕೆ ಬೇಡಿಕೆ ಜಾಸ್ತಿ ಇರುತ್ತೆ. ಏನಾಗುತ್ತೆ? ನೀರಿನ ಬೆಲೆಯೂ ಕೂಡ ಜಾಸ್ತಿ ಆಗುತ್ತೆ. ಈಗ ಜಗತ್ತಿನಲ್ಲಿ ಯುದ್ಧಗಳು, ದೇಶಗಳ ರಾಜಕೀಯ ಜಗಳ, ಷೇರು ಮಾರುಕಟ್ಟೆ ಅಪಾಯ, ಹಣದ ಮೌಲ್ಯ ಕಡಿಮೆಯಾಗುವುದು, ಇದೆಲ್ಲವೂ ಜನರಲ್ಲಿ ಭಯವನ್ನು ಹುಟ್ಟಿಸಿದೆ. ಆಗ ಜನರಲ್ಲಿ ಒಂದು ಪ್ರಶ್ನೆ ಕಾಡುತ್ತೆ, ನಮ್ಮ ಹಣ ಸೇಫ್ ಇದೆಯಾ ಅಂತ. ಆಗ ಜನ ಎಲ್ಲಿಗೆ ಓಡ್ತಾರೆ? ಚಿನ್ನದ ಬಳಿ ಓಡ್ತಾರೆ. ಅದಕ್ಕೆ ಚಿನ್ನದ ಬೆಲೆ ಏರುತ್ತಿದೆ. ಯುದ್ಧ ಭಾರತದಲ್ಲಿ ಇಲ್ಲ ಅಲ್ವಾ, ನಮಗೇಕೆ ಚಿನ್ನದ ಬೆಲೆ ಜಾಸ್ತಿ ಆಗ್ತಾ ಇದೆ? ಅದ್ಭುತ ಪ್ರಶ್ನೆ. ಚಿನ್ನ ಲೋಕಲ್ ವಸ್ತು ಅಲ್ಲ, ಅದು ಗ್ಲೋಬಲ್. ಅಮೇರಿಕಾ, ಯುರೋಪ್, ಚೀನಾ ಎಲ್ಲರೂ ಚಿನ್ನ ಖರೀದಿ ಮಾಡಿದರೆ ಭಾರತದಲ್ಲೂ ಅದರ ಬೆಲೆ ಏರುತ್ತದೆ. ಚಿನ್ನಕ್ಕೆ ಬಾರ್ಡರ್ ಇಲ್ಲ. ಹಾಗೆ ಇಂಡಿಯಾನಲ್ಲಿ ಚಿನ್ನ ಕನ್ಸಂಪ್ಷನ್ ಜಾಸ್ತಿ, ಆದರೆ ಪ್ರೊಡಕ್ಷನ್ ತುಂಬಾ ಕಡಿಮೆ. 90%ಗಿಂತ ಹೆಚ್ಚು ಗೋಲ್ಡ್ನ ಇಂಪೋರ್ಟ್ ಆಗುತ್ತೆ. ಇಂಪೋರ್ಟ್ ಅಂದರೆ ಡಾಲರ್ ಬೇಕು, ಡಾಲರ್ ಸ್ಟ್ರಾಂಗ್ ಆದರೆ ರುಪೀಸ್ ಕಡಿಮೆ ಆಗುತ್ತೆ. ಅದೇ ಚಿನ್ನ ಇಂಡಿಯಾನಲ್ಲಿ ಇನ್ನೂ ಕಾಸ್ಟ್ಲಿ ಆಗುತ್ತೆ. ಅಂದ್ರೆ ಮಿಡಲ್ ಕ್ಲಾಸ್ ಇದಕ್ಕೆ ಕಾರಣನಾ? ಖಂಡಿತ ಇಲ್ಲ. ಮಿಡಲ್ ಕ್ಲಾಸ್ 5 ಗ್ರಾಮ್ ಅಥವಾ 10 ಗ್ರಾಮ್ ಅಷ್ಟೇ ಕೊಂಡ್ಕೊಳ್ತಾರೆ. ಮಾರ್ಕೆಟ್ ಮೂವ್ ಆಗೋದು ಬಿಗ್ ಇನ್ವೆಸ್ಟರ್ಸ್, ಸೆಂಟ್ರಲ್ ಬ್ಯಾಂಕ್ಸ್ ಮತ್ತು ರಿಚ್ ಪೀಪಲಿಂದ. ಮಿಡಲ್ ಕ್ಲಾಸ್ ಕೊಂಡ್ಕೊಳ್ಳೋದ್ರಿಂದ ಗೋಲ್ಡ್ ಪ್ರೈಸ್ ಏರಲ್ಲ. ಹಾಗಾದ್ರೆ ನಾವು ಎಲ್ಲ ಹಣವನ್ನು ಚಿನ್ನದಲ್ಲೇ ಹಾಕ್ಬೇಕಾ? ಖಂಡಿತ ಇಲ್ಲ, ಅದು ದೊಡ್ಡ ತಪ್ಪು. ಚಿನ್ನ ಸೇಫ್ಟಿ, ಆದರೆ ಚಿನ್ನ ಬೆಳವಣಿಗೆ ಅಲ್ಲ. ಬ್ಯಾಂಕ್, ಫಿಕ್ಸ್ ಡೆಪಾಸಿಟ್ಸ್, ಶೇರ್ಸ್, ಬಿಸ್ನೆಸ್ ಇವೆಲ್ಲ ಓಡೋದು. ಚಿನ್ನ ನಿಂತ್ಕೊಂಡು ಕಾಪಾಡೋದು. ವಿದೇಶದಿಂದ ಚಿನ್ನ ತರುವುದಕ್ಕೆ ಮಿತಿ ಏಕೆ? ನಿಲ್ಲಿಸು, ಆ ಚೀಲವನ್ನು ತೋರಿಸು. ಇದನ್ನ ಮನೆಯ ಉದಾಹರಣೆಯಿಂದ ಅರ್ಥ ಮಾಡಿಕೊಳ್ಳೋಣ. ಒಂದು ಮನೆಯಲ್ಲಿದೆ 1 ಲಕ್ಷ ರೂಪಾಯಿ. ಅವರು ಪ್ರತಿದಿನ ಹೊರಗಡೆ ಶಾಪಿಂಗ್ ಅಂತ ಮಾಡ್ತಾರೆ. ಹಣ ಯಾವಾಗಲಾದರೂ ಖಾಲಿ ಆಗುತ್ತೆ ಅಲ್ವಾ? ದೇಶಕ್ಕೂ ಹಾಗೆ. ಭಾರತದಲ್ಲಿ ಚಿನ್ನ ಹೆಚ್ಚು ಇಲ್ಲ, ನಾವು ಹೊರದೇಶದಿಂದ ತರ್ತೀವಿ. ಚಿನ್ನ ತರೋಕ್ಕೆ ಡಾಲರ್ ಕೊಡಬೇಕು, ನಮ್ಮ ಹಣ ಹೊರಗಡೆ ಹೋಗುತ್ತದೆ. ಅದಕ್ಕೆ ಸರ್ಕಾರ ಹೇಳುತ್ತದೆ ಅತಿ ಹೆಚ್ಚು ಚಿನ್ನ ತರಬೇಡಿ ಅಂತ. ನಾನು ನನ್ನ ಪರ್ಸನಲ್ ಯೂಸ್ಗೆ ತಂದರೆ ಏನು ತಪ್ಪು? ತಪ್ಪಲ್ಲ, ಆದರೆ ಮಿತಿ ಒಳಗೆ ಇರಬೇಕು. ಮಿತಿಗಿಂತ ಜಾಸ್ತಿ ಆದರೆ ಕಸ್ಟಮ್ ಡ್ಯೂಟಿ, ದಂಡ, ಕಾನೂನು ತೊಂದರೆ ಆಗುತ್ತೆ. ಸರ್ಕಾರ ಮಿತಿ ಏರದಿದ್ದರೆ ಕಳ್ಳ ಸಾಗಾಣಿಕೆ, ಸರ್ಕಾರಕ್ಕೆ ನಷ್ಟ, ಬೆಲೆ ಇನ್ನೂ ಏರಿಕೆ ಆಗುತ್ತೆ. ಮುಂದೆ ಚಿನ್ನ ಇಳಿಯುತ್ತಾ ಅಥವಾ ಏರುತ್ತಾ?
ಇದು ಎಲ್ಲರಿಗೂ ಬೇಕಾದ ಪ್ರಶ್ನೆ. ಚಿನ್ನ ಏರೋದು ಯಾವಾಗ? ಯುದ್ಧ ಮುಂದುವರಿದರೆ, ಷೇರು ಮಾರುಕಟ್ಟೆ ಕುಸಿದ್ರೆ, ಬಡ್ಡಿ ದರ ಕಡಿಮೆ ಆದರೆ, ಜನರಿಗೆ ಭಯ ಹೆಚ್ಚಾದರೆ, ಆವಾಗ ಚಿನ್ನದ ಬೆಲೆ ಏರುತ್ತೆ. ಚಿನ್ನ ಇಳಿಯೋದು ಯಾವಾಗ? ಜಗತ್ತು ಶಾಂತಿಯಾದರೆ, ಆರ್ಥಿಕತೆ ಬಲಿಷ್ಠವಾದರೆ, ಷೇರು ಮಾರುಕಟ್ಟೆ ಬಲವಾದರೆ ಚಿನ್ನದ ಬೆಲೆ ಸ್ವಲ್ಪ ಇಳಿಯುವ ಸಾಧ್ಯತೆ ಇದೆ. ಈಗ ಖರೀದಿ ಮಾಡ್ಬೇಕಾ ಅಥವಾ ಕಾಯ್ಬೇಕಾ? ಒಂದೇ ಸಲ ದೊಡ್ಡ ಮೊತ್ತ ಹಾಕಬೇಡಿ, ಹಂತ ಹಂತವಾಗಿ ಹಾಕಿ. ಬೆಲೆ ಇಳಿದ್ರೆ ಸ್ವಲ್ಪ, ಏರಿದ್ರೆ ಸ್ವಲ್ಪ. ಇದನ್ನು ಸ್ಮಾರ್ಟ್ ಇನ್ವೆಸ್ಟ್ಮೆಂಟ್ ಅಂತ ಕರೆಯೋದು. ಆದ್ರೂ ಮಿಡಲ್ ಕ್ಲಾಸ್ ಯಾಕೆ ಹೆಚ್ಚು ಸಫರ್ ಆಗ್ತಿದೆ? ಮಧ್ಯಮ ವರ್ಗದವರಿಗೆ ಆದಾಯ ಕಡಿಮೆ, ಬರುವ ಸಂಬಳವೇ ದಿನನಿತ್ಯದ ಖರ್ಚಿಗೆ ಸರಿಯಾಗಿ ಹೋಗುತ್ತೆ. ಅದರಲ್ಲಿ ಸ್ವಲ್ಪ ಉಳಿಸೋಣ ಅಂತ ಸೇವಿಂಗ್ಸ್ ಮಾಡಿದರೂ ಆ ಹಣದಲ್ಲಿ ಚಿನ್ನ ತಗೊಳ್ಳೋಕ್ಕೆ ಆಗಲ್ಲ. ಹಾಗಾಗಿ ಲೋನ್ ಮೇಲೆ ಲೋನ್ ತೆಗೆದುಕೊಳ್ಬೇಕು. ಒಂದು ಲೋನ್ ಮುಗಿಸೋದ್ರೊಳಗೆ ಮಗನೋ ಮಗಳೋ ಮದುವೆ ಬರುತ್ತೆ, ಅದಕ್ಕೂ ಚಿನ್ನ ಖರೀದಿ ಮಾಡಲೇಬೇಕು. ಆಗ ಮತ್ತೆ ಗೋಲ್ಡ್ ಲೋನ್ ಒಂದಾದ ಮೇಲೆ ಒಂದೊಂದು ಲೋನ್ ತಗೊಳ್ಬೇಕಾಗುತ್ತೆ. ಇವೆಲ್ಲ ಹೊರೆಗಳ ನಡುವೆ ಮನೆಯ ಬ್ರೆಡ್ ವಿನ್ನರ್ ಅಂದರೆ ಮನೆಯ ಸಂಪೂರ್ಣ ಜವಾಬ್ದಾರಿ ಹೊತ್ತಿರುವ ವ್ಯಕ್ತಿ ನಿಧಾನವಾಗಿ ಒಳಗೊಳಗೆ ಸುಸ್ತಾಗಿ ಹೋಗ್ತಾನೆ. ಹೊರಗೆ ನಗುತ್ತಾನೆ, ಆದರೆ ಒಳಗೆ ಮಾತ್ರ ಹಣ, ಹೊರೆ, ಹೊಣೆಗಾರಿಕೆ ಇವೆಲ್ಲ ಅವನನ್ನು ಒಳಗೊಳಗೆ ಕುಗ್ಗಿಸುತ್ತವೆ. ಚಿನ್ನ ಕೆಟ್ಟದ್ದಲ್ಲ, ಆದರೆ ಎಲ್ಲ ಸೇವಿಂಗ್ಸ್ನ ಗೋಲ್ಡ್ನಲ್ಲಿ ಹಾಕೋದು ತಪ್ಪು. ಗೋಲ್ಡನ್ನು ಸೇಫ್ಟಿ ಅಸೆಟ್ ಆಗಿ ಮತ್ತು ಬ್ಯಾಕಪ್ ಆಪ್ಷನ್ ಆಗಿ ಉಪಯೋಗಿಸ್ಕೊಳ್ಳಿ. ಗೋಲ್ಡ್ ಶುಡ್ ಬಿ ಪಾರ್ಟ್ ಆಫ್ ಸೇವಿಂಗ್ಸ್, ನಾಟ್ ಅ ಎಂಟೈರ್ ಸೇವಿಂಗ್ಸ್. ಮಿಡಲ್ ಕ್ಲಾಸ್ಗೆ ಅಂತ ಎಜುಕೇಷನ್, ಹೆಲ್ತ್, ಸ್ಕಿಲ್ಸ್ ಇವುಗಳು ಬಿಗ್ಗರ್ ಅಸೆಟ್ಗಳಾಗಿವೆ. ಇದ್ರ ಮೇಲೆ ನೀವು ಪರ್ಸಂಟೇಜ್ ಲೆಕ್ಕದಲ್ಲಿ ಇನ್ವೆಸ್ಟ್ ಮಾಡಬೇಕಾಗುತ್ತೆ. ಚಿನ್ನ ಕೆಟ್ಟದ್ದಲ್ಲ, ಚಿನ್ನ ದೇವರು ಕೂಡ ಅಲ್ಲ. ಅತಿಯಾಗಿ ನಂಬಿದರೆ ಸಮಸ್ಯೆ, ಸಂಪೂರ್ಣವಾಗಿ ನಮಗೆ ಬೇಡ ಎಂದು ದೂರ ತಳ್ಳಿದರೆ ತಪ್ಪು. ಸಮತೋಲನವೇ ಮುಖ್ಯ. ಸ್ನೇಹಿತರೆ, ಚಿನ್ನದ ಬಗ್ಗೆ ಭಯ ಬೇಡ, ಜ್ಞಾನ ಇರಲಿ. ನಿಮಗೆ ಏನು ಅನಿಸುತ್ತೆ? ಮುಂದಿನ 1 ವರ್ಷದಲ್ಲಿ ಚಿನ್ನ ಏರುತ್ತಾ? ನೀವು ಖರೀದಿ ಮಾಡ್ತೀರಾ ಅಥವಾ ಕಾಯ್ತೀರಾ? ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಬೇರೆ ವಿಷಯದ ಬಗ್ಗೆ ಮಾತಾಡ್ತೀನಿ. ನಮಸ್ಕಾರ.